ಸರ್ ಆ ವಿಚಾರದಲ್ಲಿ ಮೊದಲೇ ಹೇಳಿದಾಗೆ ಸರ್ ಸಾಕಷ್ಟು ಹುಡುಕಾಟ ನಡೆಸ್ತಾರೆ ಕಥೆಗಳ ವಿಚಾರದಲ್ಲಿ. ಸುದೀಪ್ ಸರ್ ಕಡೆಯಿಂದ ಮುಂದಿನ ದಿನಗಳಲ್ಲಿ ಹೊಸ ರೈಟರ್ಸ್ಗಳಿಗೆ, ಡೈರೆಕ್ಟರ್ಸ್ಗಳಿಗೆ, ಪ್ರೊಡಕ್ಷನ್ ಕಡೆಯಿಂದ ಖಂಡಿತ ಇದೆ ಸರ್. ಇವತ್ತಿಗೂ ಹೊಸ ರೈಟರ್ಸ್ ಬರೀತಾ ಇದ್ದಾರೆ, ನನಗೆ ಹೊಸ ಡೈಲಾಗ್ಸ್ ಬರೀತಾರೆ, ಹೊಸ ಲಿರಿಸಿಸ್ಟ್ ಬರೀತಾ ಇದ್ದಾರೆ. ಅದರಲ್ಲೇನಿದೆ, ಕಲೆ ಅನ್ನೋದು ಹಳೆತನದ ಹೊಸತನದಿಂದ ಬರಲ್ವಲ್ಲ. ಕಲೆ ಅನ್ನೋದು ಅದು ಒಂದು ಗಿಫ್ಟ್, ಅದು ಒಬ್ಬ ಪರ್ಸನಿಗೆ ಇರೋದು. ಅದು ನಮಗೆ ಸಿಕ್ಕಿ ನಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ಅದನ್ನು ಹಿಡ್ಕೊಂಡು ಉಪಯೋಗಿಸಿ ಅವರಿಗೊಂದು ಜಾಗ ಮಾಡ್ಕೊಳ್ಳೋದು ತಪ್ಪೇ ಇಲ್ಲ. ಸರ್ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ನಂಬಿಕೆ ಇದೆ ಸರ್. ಅಂದರೆ ಒಂದು ಮಾತು ಪ್ರಯತ್ನ ಪಡ್ಬೇಕು ಸರ್, ಎಲ್ಲರೂ ಪ್ರಯತ್ನ ಪಟ್ಟರೆ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಅಲ್ಲ, ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈಗ ಆಲ್ರೆಡಿ ಒಂದು ಲೆವೆಲಲ್ಲಿದೆ, ಇನ್ನೂ ಮೇಲೆ ಹೋಗುತ್ತೆ. ಬಟ್ ಅವ್ರವ್ರ ಕೆಲಸಗಳು ಮಾಡಬೇಕು. ಇಲ್ಲಿ ಜವಾಬ್ದಾರಿ ಎತ್ಕೊಂಡು ನಾನು ಮಾಡ್ತೀನಿ, ನನ್ನ ಮೇಲಿದೆ ಅದು, ಅದೆಲ್ಲ ಹೇಳೋಕ್ಕಾಗಲ್ಲ. ಸರ್ ಒಂದು ವಿಚಾರದಲ್ಲಿ ಖುಷಿ ವಿಚಾರ ಅಂತಂದರೆ, ನೀವು ಯಾವುದೇ ವೇದಿಕೆ ಆದರೂ ಕೂಡ ನಿರೂಪಕರಾಗಲಿ ಅಲ್ಲಿ ಇರೋವಂಥರಾಗಲಿ ಕನ್ನಡ ಅನ್ನೋಕ್ಕೆ ಭಯ ಪಡ್ತಾ ಇದ್ದಾರೆ ಸರ್. ಕನ್ನಡ ಅಲ್ವಾ, ಅದಕ್ಕೆ ಸೊ ಅವೆಲ್ಲ ಸಿಕ್ಕಿದಾಗ ಅಲ್ಲ, ನಿಮ್ಮ ಹಿಂಗೆ ನೋಡ್ತಿದ್ದಾಗ ಕರೆಕ್ಟ್ ಮಾಡ್ಕೊಬಿಡ್ತಾರೆ ಅವರೇ. ಅದು ಹಿಂದೆಯಿಂದ ಮಾಡಿ ಕನ್ನಡ ಅಂದ್ಬಿಟ್ಟು ಅದೇ ಹಂಗೆ ನಿಂತುಬಿಟ್ಟಿತ್ತು. ಈಗ ಎಲ್ಲರಿಗೂ ಗೊತ್ತಾಗಿದೆ ಅದು ಕನ್ನಡ ಅಂತ. ಹೌದು ಸರ್. ಸರ್ ಇನ್ನು ಅಮ್ಮ ಈ ಸಿನಿಮಾ ನೋಡಬೇಕು ಅಂತ ಭಾಳ ಆಸೆ ಆಗಿದ್ರು, ಅಂದರೆ ಮೊದಲ ವೀಕ್ಷಕರೇ ಅವ್ರು ಆಗ್ತಿದ್ರು, ನಿಮ್ಮದು ಏನೇ ಒಂದು ಕನಸಿದ್ರು ಅದಕ್ಕೆ. ಸೊ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಿ ಸರ್? ತುಂಬ ಸರ್, ತುಂಬ ಚೆನ್ನಾಗಿರೋದು. ಸಿನಿಮಾ ಚೆನ್ನಾಗಿ ಕಂಪ್ಲೀಟ್ ಆಗಿತ್ತು. ಸ್ವಲ್ಪ ಶ್ರಮ ಪಟ್ಟಿದ್ರೆ ಎಲ್ಲರೂ ಸ್ವಲ್ಪ ಸ್ಪೀಡಪ್ ಆಗಿರೋ ತೋರಿಸ್ಬೋದಿತ್ತೇನು. ಎಲ್ಲ ತುಂಬ ಸ್ಲೋ ಆಗ್ಬಿಟ್ರು ಸಡನ್ನಾಗಿ. ಜುಲೈ ಮೇಲೆ ತುಂಬ ಸ್ಲೋ ಆಗ್ಬಿಟ್ರಲ್ಲ. ಒಂದಷ್ಟು ಗ್ಲಿಮ್ಸ್ ಆರು ತೋರಿಸಿದ್ದೀರಾ ಸರ್? ಅದನ್ನು ನಾವು ಚಿಕ್ಕಪುಟ್ಟ ಒಂದು ಚೂರು ತೋರಿಸ್ತಾ ಇರ್ತೀನಿ. ನಾನು ಯಾವಾಗಲೂ ತೋರಿಸ್ತೀನಿ ನಮ್ಮ ತಾಯಿ. ಸರ್ ಬೆಳಿಗ್ಗೆ ಎದ್ದು ಹೊರಗಡೆ ಬರಬೇಕಾದ್ರೆ ಅಮ್ಮನ ಒಂದು ಸಿಹಿಮೂತು ಜೊತೆ ಬರ್ತಾಯಿದ್ರಿ ಸರ್. ಅದಿಲ್ಲದ ದಿನ ಕಳೆಯೋದಿದೆಯಲ್ಲ ಸರ್, ಬಂದು ಎಲ್ಲೋ ಒಂದು ಕಡೆ ನಿಂತಾಗ ಅಮ್ಮ ಅಂತ ಕೂಗೋ ಥರ ಆಗುತ್ತೆ. ಅವ್ರು ಕೂತಿರೋ ಕುರ್ಚಿ ಮೇಲೆ ನಾವು ಇವತ್ತಿಗೂ ಹೂವು ಅಲಂಕಾರ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಿಟ್ಟಿದ್ದೀನಿ. ಅವ್ರು ಹಾಕೋ ಚಪ್ಪಲನ್ನ ಎತ್ತಿಟ್ಕೊಂಡು ಒಂದು ಪೀಠ ಮಾಡಿಸಿಟ್ಟಿದ್ದೀನಿ ನಾನು. ಸೊ ಅದಕ್ಕೆಲ್ಲ ಬಿದ್ದೇ ಬರೋದು ಸರ್. ನಾನು ಇವತ್ತಿಗೂ ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವರು ಬೆಂಗಳೂರಿನಲ್ಲಿದ್ದಾಗ ಯಾವತ್ತೂ ಅವರ ತಂದೆ ತಾಯಿ ಕಾಲಿಗೆ ಬೀಳಿದ ಹೊರಗೆ ಬಂದವನೇ ಅಲ್ಲ ನಾನು. ಫಸ್ಟ್ ಟೈಮ್ ಲೈಫಲ್ಲಿ ಅವರ ಆಶೀರ್ವಾದ ತೊಗೊಂಡೆ ಹೊರಗೆ ಬಂದಿದ್ದೆ ಅವ್ರ ಅಸ್ಥಿ ಥರ. ಅದಕ್ಕೆ ಫಸ್ಟ್ ಟೈಮ್ ಅದು. ಸೊ ಇವತ್ತಿಗೂ ಅದು ಪೀಠ ಎಲ್ಲ ಮಾಡಿಟ್ಟು ಅದೆಲ್ಲ ಅದಕ್ಕೆಲ್ಲ ಕೈ ಮುಗಿದು ಎಲ್ಲ ಪೂಜೆ ಮಾಡಿನೇ ಮನೆಯಿಂದ ಹೊರಡೋದು.